Hi guys, welcome ಕುಂದನ್ back to my new vlog. ಬಾರೋ. ಏಯ್ ಬಾ 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 ಕುಂದನ್ ಬಾ. ಅಲ್ಲ ನಗು ನಗು ನೋಡು, ನಗು 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 ನಗು. ಬ್ರಷ್ ಮಾಡಿಬಿಟ್ಟು ಮಲಗಿದ್ಯಾ ನೀನು? ಬ್ರಷ್ ಮಾಡಿಬಿಟ್ಟು ಮಲಗಿದ್ಯಾ? ಬಾ. ಎಷ್ಟು ಚೆನ್ನಾಗಿದ್ದಾನೆ ಕುಂದನ. ಎಷ್ಟು ಚೆನ್ನಾಗಿದ್ದಾನೆ ಮುಜ್ಜು, ಕೃಷ್ಣ ಮುಜ್ಜು. ಬಾ 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 ಬಾ. ಇದೆಲ್ಲ ಇದೆಲ್ಲ ಬೇಗ ದಳ 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 ದಳ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದು 2 ಡೇಸಿಂದ ಸ್ವಲ್ಪ ಮಳೆ ಆಗ್ತಿದೆ ಆ್ಯಂಡ್ ತುಂಬ ಚಳಿ ಕೂಡ ಇದೆ. ಬೆಳಗ್ಗೆ ಕುಂದನ್ ಎದ್ದೇಳೋಕೆ ಅಮ್ಮ ಚಳಿ ಅಂತಾನೆ. ಆ್ಯಂಡ್ ಅವನು ತಿಂಡಿ ತಿನ್ಬೇಕಾದ್ರೆ ಕೂತ್ಕೊಂಡ್ರು ಅವನು ಬೆಡ್ಶೀಟ್ ಎಲ್ಲ ನೀಟಾಗಿ ಕಾಲಿಗೆಲ್ಲ ಹೊಚ್ಕೊಂಡು ಹೊತ್ಕೊಂಡು ಕೂತ್ಕೋಬೇಕು. ಬೆಳಗ್ಗೆ ಸ್ವಲ್ಪ ಅವನು ಒಂದು 7:30ಗೆ ಎದ್ದೇಳಿಸ್ತೀನಿ. 7:30 7:45ಗೆ. ತುಂಬ ಚಳಿ ಇರುತ್ತೆ ಅವನಿಗೆ. ಸೊ ಹಾಗೆ ಕಣ್ಣುಚ್ಕೊಂಡು ಕಷ್ಟಪಟ್ಟು ಎದ್ದೇಳ್ತಾನೆ. ಅವ್ನಿಗೆ ಆಲ್ರೆಡಿ ಬ್ರಷ್ ಮಾಡಿದೆ, ಮತ್ತೆ ಹೋಗ್ಬಿಟ್ಟು ಬೆಡ್ಶೀಟ್ ಎಲ್ಲ ಮತ್ತೆ ಮೇಲ್ಗಡೆ ಹಾಕೊಂಡು ಮತ್ತೆ ಮಲಗಿದ್ದ. ಇದೇ ಥರ ಒಂದು 2-3 ಸಲ ಬೆಳಗ್ಗೆ ಆಟ ಆಡ್ತಿದ್ದ. ಆ್ಯಂಡ್ ಅವನಿಗೆ ಸ್ವಲ್ಪ ತಿಂಡಿ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಸಾಂಬಾರು ಹಾಕಿದೆ ಅವನಿಗೆ. ಅಮ್ಮ ಸಾಂಬಾರು ಬೇಡ ನನಗೆ ತುಪ್ಪ ಹಾಕು ಅಂತ ಅಂದ. ಸೊ ಅವನಿಗೆ ಮತ್ತೆ ತುಪ್ಪ ತೊಗೊಬರೋಣ ಅಂತ ಹೋದೆ. ಅಷ್ಟೊತ್ತಿಗೆ ಮತ್ತೆ ಹೋಗ್ಬಿಟ್ಟು ರೂಮ್ಗೆ ಫುಲ್ ರಗ್ಗೆಲ್ಲ ಹೊಚ್ಕೊಂಡು ಮತ್ತೆ ಮಲಗಿದ. ಮತ್ತೆ ಹೋಗಿ ಕರ್ಕೊಂಡು ಬಂದೆ, ಬೇಗ ಟೈಮ್ ಆಗುತ್ತೆ ತಿನ್ನು ಅಂತ. ಅವ್ನು ಟಿ ವಿ ನೋಡ್ಕೊಂಡು 1 ಗಂಟೆ ತಿಂತಾನೆ ನಿಧಾನಕ್ಕೆ. ಬೇಗ ಒಂದು ರೊಟ್ಟಿ ಚಪಾತಿ ಏನಾದರೂ ಬಾಯಿ ಕೊಟ್ಟರೆ ಬೇಗ ಅಗಿಯೋದೇ ಇಲ್ಲ. 1 ಗಂಟೆ ಮಾಡ್ತಾನೆ. ಈಗ ಒಂದು 2 ಡೇಸಿಂದ ಅಂತೂ ತುಂಬ ವೆದರ್ ಚೇಂಜ್ ಆಗಿದೆ ಬೆಂಗಳೂರಲ್ಲಿ. ಆ್ಯಂಡ್ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ. ಆ್ಯಂಡ್ ಹಸ್ಬೆಂಡ್ ಮಲಗಿದ್ರು. ಸ್ವಲ್ಪ ನೈಟ್ ಕೆಲಸ ಇರುತ್ತೆ, ವರ್ಕ್ ಮಾಡಿ ಮಲಗೋದೆ 1 ಗಂಟೆ ಆಗುತ್ತೆ. ಸೊ ಅವ್ರೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನೇ ಸ್ವಲ್ಪ ಈಗ ಬೇಗ ಎದ್ದೇಳ್ತೀನಿ. ಬೇಗ ಎದ್ಬಿಟ್ಟು ಸ್ವಲ್ಪ ತಿಂಡಿ ಎಲ್ಲ ಮಾಡಿಬಿಟ್ಟು ಅವನಿಗೆ ತಿನ್ನಿಸ್ಬಿಡ್ತೀನಿ. ಸೊ ಅವನಿಗೆಲ್ಲ ತಿನ್ಸಾಯಿತು. ಲಂಚ್ ಬಾಕ್ಸ್ ಮತ್ತು ವಾಟರ್ ಬಾಟಲ್ ಎಲ್ಲ ರೆಡಿ ಮಾಡಾಯಿತು. ಅವನಿಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದು ಸ್ವಲ್ಪ ಒಂದು ಐ ಡಿ ಕಾರ್ಡ್ ಸ್ವಲ್ಪ ಉದ್ದ ಆಗಿದೆ. ಆ ಬೆಲ್ಟ್ ಸ್ವಲ್ಪ ಗಿಡ್ಡ ಮಾಡಿಕೊಡ್ರೆ. ಅಮ್ಮ ಇಲ್ಲ ಎಲ್ರದ್ದು ಉದ್ದ ಇರುತ್ತೆ, ನನಗೆ ಉದ್ದನೇ ಬೇಕು, ನನಗೆ ಇಷ್ಟು ಗಿಡ್ಡ ಬೇಡ ಅಂದ್ಬಿಟ್ಟು ಮತ್ತೆ ಅದನ್ನು ಉದ್ದ ಮಾಡಿಸ್ಕೊಂಡ. ಅವ್ರ ಪಪ್ಪ ಹಾಗೆ ಬಂದರು. ತರಕಾರಿ ಎಲ್ಲ ಇರಲಿಲ್ಲ ತಿಂಡಿ ಮಾಡೋದಕ್ಕೆ. ಒಂದು 10 ಡೇಸ್ ಆಗಿತ್ತು ತರಕಾರಿ ತಂದು ಅನಿಸುತ್ತೆ. ತರಕಾರಿ ಇಲ್ಲಾಂದರೆ ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ತರಕಾರಿ ತೊಗೊಬನ್ನಿ ಅಂತ ಹೇಳಿದ್ದೆ. ಅದಕ್ಕೆ ಸ್ವಲ್ಪ ಇವತ್ತು ಬೇಗ ಎದ್ದಿದ್ದಾರೆ. ಆಲ್ಮೋಸ್ಟ್ 8:30ಗೆ ಎದ್ದಿರೋದು. ಡೈಲಿ ಒಂದು 11:30ಗೆ ಎದ್ದೇಳ್ತಾರೆ. ಓಕೆ 1 ಗಂಟೆ 2 ಗಂಟೆ ರಾತ್ರಿ ಮಲ್ಕೊಳೋದು, ಮತ್ತು ಬೆಳಗ್ಗೆ 10 ಗಂಟೆ 11 ಗಂಟೆ 12 ಗಂಟೆಗೆ ಎದ್ದೇಳೋದು. ಇವತ್ತು ತರಕಾರಿ ತರಬೇಕು ಅಂದ್ಬಿಟ್ಟು ಸ್ವಲ್ಪ ಬೇಗ ಎದ್ದಿದ್ದಾರೆ ಅಷ್ಟೇ. ಕುಂದನಿ ಸ್ವಲ್ಪ ಕಾಲಲ್ಲಿ ಏಟು ಮಾಡ್ಕೊಂಡಿದ್ದ ಬಿದ್ದು ಸೈಕಲಿಂದ. ಸೊ ಅವನಿಗೆ ಶೂ ಹಾಕ್ತಿಲ್ಲ 1 ವಾರದಿಂದ. ಸ್ವಲ್ಪ ಹುಷಾರಾದಮೇಲೆ ಶೂ ಹಾಕೋಣ ಅಂತ ಅಂದ್ಕೊಂಡೆ. ಆಮೇಲೆ ಕುಂದನೆಲ್ಲ ಡ್ರಾಪ್ ಮಾಡಿ ಬಂದೆ, ಕುಂದನ್ ಸ್ಕೂಲ್ಗೆ ಕಳಿಸಿ. ಆಮೇಲೆ ಹಸ್ಬೆಂಡ್ ಇದ್ದವರೆಲ್ಲ ತರಕಾರಿ ಎಲ್ಲ ತಂದಿದ್ರು. ನಮ್ಮ ಕುಂದನ್ಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ. ಅವನಿಗೆ ಏನಾದರೂ ಹೊರಗಡೆ ಹೋದರೆ ಸ್ವೀಟ್ ಕಾರ್ನ್ ಅಂತೂ ಪಕ್ಕಾ ಇರುತ್ತೆ. ಆ್ಯಂಡ್ ಏನಾದರೂ ಫ್ರೂಟ್, ಈಗ ಸೀಸನಲ್ ಫ್ರೂಟ್ ಇದ್ದರೆ ಅದನ್ನು ತರ್ತಾರೆ. ನಾನು ಕುಂದನ್ ಕಳ್ಸಾದ್ಮೇಲೆ ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ನೀರು ಹಾಕಿಬಿಡ್ತೇನೆ. ಸೊ ಇದೊಂದು ವರ್ಕ್ ಮುಗಿದ್ಬಿಡುತ್ತೆ. ಆ್ಯಂಡ್ ಹಸ್ಬೆಂಡ್ ಅದೇನು ರಿಪೇರಿ ಮಾಡ್ತಾಯಿದ್ರು, ಸ್ವಲ್ಪ ಕನ್ನಡಿ ಲೂಸ್ ಆಗಿತ್ತು ಅಂತ. ಬಿದ್ದವನೆ ಸೈಕಲಲ್ಲಿ ಚೆನ್ನಾಗಿ, ತುಂಬ ಸಲ ಬಿದ್ದವನೆ.
ಅದ್ರ ಮೇಲೆ ಹತ್ಬಿಟ್ಟು ಫುಲ್ ಕುತ್ಕೊಬಿಡ್ತಾರೆ. ಇವ್ನು ನಮ್ಮ ಕುಂದನ್ ಫ್ರೆಂಡ್ ತಮ್ಮ ಕುಶಾಲ್ ಅಂತ. ಯಾವಾಗಲೂ ಆಟ ಆಡ್ತಿರ್ತಾನೆ ಹೊರಗಡೆ. ಇವನಂತೂ ಅದು ಎಷ್ಟು ಸಲ ಬಿದ್ದಿದ್ದಾನೋ, ಬಿದ್ದರೂ ಬಿಡಲ್ಲ, ಮತ್ತೆ ಒಂದು ಗಳಿಗೆ ಮನೆಗೆ ಹೋಗ್ಬಿಟ್ಟು ಅಳ್ತಾ ಮತ್ತೆ ಬರ್ತಾನೆ ಆಟ ಆಡೋದಕ್ಕೆ. ಸೊ ಅವನೇನು ತಿಂಡಿ ತಿಂದೆ ಅಂತ ಕೇಳ್ತಾ ಇದ್ರು. ಕುಂದನ್ ಅದೇನೋ ಕೊಡಲಿಲ್ಲ ಅಂತ ಹೇಳ್ತಿದ್ದ. ಹೋಗು ಸುಮ್ಮನೆ ಅಂತ ಅಂತಿದ್ದೆ. ಸೊ ನೀನು ಹೋಗು, ನನಗೆ ಬೇಡ ಅಂತ ಏನೋ ಕಿತಾಪತಿ ಮಾಡ್ತಿದ್ದ. ಅವ್ನು ಬಂದಾಗ ಏನಾದರೂ ಬಿಸಿ ಬಿಸಿ ಕಜ್ಜಾಯ ತಿನ್ನಲಿಲ್ಲ ಅಂದರೆ ಅವನಿಗೆ ಸಮಾಧಾನನೇ ಆಗಲ್ಲ ಅನ್ಸುತ್ತೆ. ಏನಾದರೂ ಒಂದು ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಸಾಕು, ಏನಾದರೂ ಒಂದು ಕಿತಾಪತಿ ಮಾಡಿಬಿಡ್ತಾನೆ. ಏನಾದರೂ ಒಂದು ರಾಮಾಯಣ ತೆಗೆದು ಹೊತ್ತು ಎಲ್ಲದನ್ನು ಜಗಳ ಮಾಡಿಬಿಡ್ತಾನೆ. ಅವನಿಗೊಂದು ಕೊಟ್ಟಾಗಲೇ ಸಮಾಧಾನ ಆಗೋದು. ಆ್ಯಂಡ್ ತರಕಾರಿ ಎಲ್ಲ ಅದೂ ಕಟ್ಟೆಲ್ಲ ಬಿಚ್ಚದೆ ಪ್ಲಾಸ್ಟಿಕ್ ಕವರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ಫಸ್ಟ್ ತೆಗೆದಿಟ್ಬಿಟ್ಟೆ. 2 ಬ್ಯಾಗ್ ತೊಗೊಂಡೋಗಿದ್ರು ಹಸ್ಬೆಂಡ್. 2 ಬ್ಯಾಗಲ್ಲೂ ಫುಲ್ ತರಕಾರಿ ಆ್ಯಂಡ್ ಫ್ರೂಟ್ಸ್ ಎಲ್ಲ ಹೋಗಿರಲಿಲ್ಲ ಹೊರಗಡೆ, ಫ್ರೂಟ್ಸ್ ಎಲ್ಲ ತಂದಿರಲಿಲ್ಲ. ನಾವಂತೂ ತರಕಾರಿ ಜಾಸ್ತಿ ತರಿಸ್ತೀನಿ. 1 ವೀಕಿಗೆ, ಇಲ್ಲ ಅಂದರೆ 1 ವೀಕ್ಲಿ ಒಂದ್ಸಲ ಹೋಗೇ ಹೋಗ್ತಾರೆ. ಅಕಸ್ಮಾತ್ ಹೋಗಲಿಲ್ಲ ಅಂದರೆ 10 ದಿನಕ್ಕೆ ಒಂದ್ಸಲ ಅಂತೂ ಪಕ್ಕಾ ಹೋಗೇ ಹೋಗ್ತಾರೆ. ಇಲ್ಲ ಮಧ್ಯದಲ್ಲಿ ಒಂದ್ಸಲ 1 ದಿನ 2 ದಿನ ನಾನೇ ತಂದ್ಬಿಟ್ಟು ಮ್ಯಾನೇಜ್ ಮಾಡಿಬಿಡ್ತೀನಿ. ತುಂಬ ತರಕಾರಿ ತಂದಿದ್ರು. ನಮ್ಮ ಹಾಸನಲ್ಲಾಗಂದರೆ ಸಣ್ಣ ಕಟ್ಟಿರುತ್ತೆ, ಒಂದು 10 ರೂಪಾಯಿಗೆ 5 ರೂಪಾಯಿಗೆ ಆ ರೀತಿ ಸಣ್ಣ ಕೊಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ತುಂಬ ದೊಡ್ಡ ಕಟ್ಟಿರುತ್ತೆ. ಅದಂತೂ ಒಂದು 3 ಕಟ್ಟಿಗೆ ಸಮ. ನಮ್ಮ ಹಾಸನ ಕಂಪೇರ್ ಮಾಡಿದರೆ ತೊಗೊಂಡ್ರೆ ಒಂದೇ ತೊಗೋಬೇಕು ಫುಲ್ಲು. ಈ 10 ರೂಪಾಯಿ ಕಟ್ಟು ಕಡಿಮೆ ಇದೆ ಅಂದ್ಬಿಟ್ಟು ಎಲ್ಲ ಫುಲ್ ತಂದಿದ್ರು. ಒಂದು 3 ಥರದ ಸೊಪ್ಪು ತಂದಿದ್ರು. ಅದು ಯಾವುದೋ ಕೀರೆ ಸೊಪ್ಪು ಅಂತ, ಒಂದು ಪಾಲಕ್ ಸೊಪ್ಪು, ಇನ್ನೊಂದು ದಂಟೆ ಸೊಪ್ಪು. ಇದು ನಾನು ಒಂದೇ ಒಂದು ತೊಗೊಂಡು ಬಾ, ಏಕೆಂದರೆ 3 ನಮ್ಮ ಫ್ರಿಜ್ಜು ತುಂಬ ಚಿಕ್ಕದು, ಇಷ್ಟೊಂದೆಲ್ಲ ತರಕಾರಿ ಇಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ 1 ಕಟ್ ತೊಗೊಬಾ ಸಾಕು. ಮತ್ತು ತರಕಾರಿ ಎಲ್ಲ ನಾನು ಆಲ್ಮೋಸ್ಟ್ ವೇಸ್ಟ್ ಮಾಡಲ್ಲ. ಇಷ್ಟು ತರಕಾರಿ ತರಿಸಿದ್ನಲ್ಲ, ಇದೆಲ್ಲನೂ ವಿತಿನ್ 7 ಡೇಸಲ್ಲಿ ಖಾಲಿ ಮಾಡ್ತೀನಿ. ಏಕೆಂದರೆ ನಾನು ಜಾಸ್ತಿ ಪಲ್ಯ ಮಾಡ್ತಿರ್ತೀನಲ್ವ, ಎಲ್ಲ ರೊಟ್ಟಿ ನಾನು ಜಾಸ್ತಿ ಆಲ್ಮೋಸ್ಟ್ ಹಾಕೋದು. ಸೊ ರೊಟ್ಟಿಗೆ ಪಲ್ಯ ಮಾಡಿಬಿಡ್ತೀನಿ. ಆ್ಯಂಡ್ ಸಾಂಬಾರು ವೀಕ್ಲಿ ಒಂದು 3 ಡೇಸ್ ಮಾಡ್ತೀನಿ. ಒಂದಿನ ಬಿಟ್ಟು ಒಂದಿನ, 2 ಡೇಸ್ಗೆ ಒಂದ್ಸಲ ನಾನು ಸಾಂಬಾರು ಮಾಡೋದು. ಸೊ ತರಕಾರಿ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲದನ್ನು ಸಾಂಬಾರು ಪಲ್ಯ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ನಾನು ವೇಸ್ಟ್ ಮಾಡೋದೇ ಇಲ್ಲ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಮುಗೀತು. ಎಷ್ಟು ತರಕಾರಿಗೆ ಎಷ್ಟಾಗಿದೆ ಗೊತ್ತಾ ನಮಗೆ, ವಿತಿನ್ ಓಕೆ ಒಂದು 8 ಡೇಸ್ 10 ಡೇಸ್ಗೆ ಅಥವಾ ಒಂದು ವಾರಕ್ಕೆ ತರ್ತೀನಿ ಅಂದರೆ ತರಕಾರಿ ಮಿನಿಮಮ್ 500 ಬೇಕೇ ಬೇಕು. ಫ್ರೂಟ್ ಎಲ್ಲ ಅದೆಲ್ಲ ಎಕ್ಸ್ಟ್ರಾ, ಅದಕ್ಕೆ ಒಂದು 500 ಆಗುತ್ತೆ. 500-600 ಈ ರೀತಿ ಆಗುತ್ತೆ. ಸೊ ಒಂದು ವಾರಕ್ಕೆ ಅಥವಾ 10 ದಿನ, ಒಂದು ವಾರಕ್ಕೆ ಒಂದು 500 ರೂಪಾಯಿ ತರಕಾರಿ ಅಂದ್ಕೊಂಡ್ರು 2000 ನಮಗೆ ತರಕಾರಿಗೆ ಬೇಕು. ಮತ್ತು ಎಕ್ಸ್ಟ್ರಾ ಫ್ರೂಟ್ ಅಂದರೆ ಅದೊಂದು 2500 ಆಗುತ್ತೆ. ಸೊ ಮಿನಿಮಮ್ ಏನಿಲ್ಲ ಅಂದರೂ ತರಕಾರಿ ಫ್ರೂಟ್ ಅದು ಇದು ಅಂತ ಅಂದರೆ ಒಂದು 4000 ಅಂತೂ, 3500-4000 ನಮಗೆ ತಿಂಗಳಿಗೆ ಬೇಕೇ ಬೇಕು ತರಕಾರಿ. ಇದನ್ನು ಮಿನಿಮಮ್ ಅಟ್ಲೀಸ್ಟ್ ತುಂಬ ಕಡಿಮೆ ಮಾಡ್ತೀವಿ ಅಂದರೂ 3000 ಅಂತೂ ಬೇಕೇ ಬೇಕು. ವಾರಕ್ಕೆ ನಮಗೆ 500 ರೂಪಾಯಿ ಅಂತೂ ಮಿನಿಮಮ್ ನಮಗೆ ಖರ್ಚಾಗುತ್ತೆ ತರಕಾರಿ ಎಲ್ಲ. ಅದು ಡಿಪೆಂಡ್, ಒಂದೊಂದು ಸಲ ತರಕಾರಿ ರೇಟ್ ಜಾಸ್ತಿ ಇರುತ್ತೆ, ಒಂದು ಸಲ ಕಡಿಮೆ ಇರುತ್ತೆ. ಬಟ್ ಮಿನಿಮಮ್ 3000-4000 ಅಂತೂ ಬೇಕು. ಇನ್ನು ರೇಷನ್ ಕಾಳು ಅದು ಎಲ್ಲ ಇರುತ್ತಲ್ಲ, ಅದು ಸಪ್ರೇಟ್. ಅದು ಒಂದು 2000-3000 ಆಗ್ಬೋದು. ಏಕೆಂದರೆ ಸೋಪು, ಪೇಸ್ಟು, ಸೊ ಅದೆಲ್ಲ ದಿನಸಿ ಸಾಮಾನು ಅದು ಬೇರೆ ಇರುತ್ತೆ. ಅದು ಒಂದು 3000 ಆಗುತ್ತೆ. ಸೊ ಇದು ಒಂದು 3 ಅಂದ್ರೂ ಒಂದು 7-8 ಬೇಕಾಗುತ್ತೆ. ನಮಗೆ ತಿಂಗಳ ಖರ್ಚು ಬರೋದು ಒಂದು 25,000-30,000 ನಮಗೆ ಬ್ಯಾಂಗ್ಳೂರಲ್ಲಷ್ಟು ಖರ್ಚಾಗುತ್ತೆ. ನಮಗೆ ಬಾಡಿಗೆನೇ ನಮಗೆ ಅದು ಅರ್ಧಕ್ಕರ್ಧ ಕೊಡಬೇಕು. ಅದರಲ್ಲಿಷ್ಟು 16, ಈಗ 15 ಕೊಡ್ತಾ ಇದ್ದೀವಿ. ನೆಕ್ಸ್ಟ್ 16 ಕೊಡಬೇಕು ನಾವು ಜನವರಿಯಿಂದ. ಸೊ 16,000 ಪ್ಲಸ್ ಅದು ತರಕಾರಿ ಖರ್ಚು, ಫ್ರೂಟ್ ಖರ್ಚು. ಇನ್ನು ಹೊರಗಡೆ ಏನಾದರೂ ಅಕಸ್ಮಾತ್ ತಿಂದರೆ, ಏನಾದರೂ ನಾವು ತುಂಬ ರೇರ್ ತಿನ್ನೋದು, ಹೊರಗಡೆ ಅಷ್ಟೊಂದು ತಿನ್ನೋಕ್ಕೆ ಹೋಗಲ್ಲ. ಒಂದು ಸಲ ಯಾವಾಗಲಾದರೂ ತಿಂದ್ರೂ ಅದ್ರ ಖರ್ಚು ಇನ್ಕ್ಲೂಡ್ ಆದರೆ 25,000 ಒಂದು ಮಿನಿಮಮ್ ನಮಗೆ ಮಂತ್ಲಿ ಖರ್ಚು ಬೇಕಾಗುತ್ತೆ.
ಸೊ ತರಕಾರಿಗೆ ಒಂದು ವಾರಕ್ಕೆ ಮಿನಿಮಮ್ 500 ರೂಪಾಯಿ ಬೇಕೇ ಬೇಕು. ಫ್ರೂಟ್ ಎಕ್ಸ್ಟ್ರಾ 500 ರುಪೀಸ್ ಬೇಕಾಗುತ್ತೆ. ಸೊ ತರಕಾರಿ ಎಲ್ಲ ಕ್ಲೀನ್ ಮಾಡಿಟ್ಟೆ. ನಾನು ಇನ್ನೂ ಹಾಲು ಕಸ ಗುಡಿಸೋಣ ಅಂತ ಬರ್ತಿದ್ದೀನಿ. ನಮ್ಮ ಹಸ್ಬೆಂಡ್ ನೋಡಿ ಕೂತ್ಕೊಂಡೆ ಅಲ್ಲೇ ಗೊರಕೆ ಹೊಡಿತಾ ಇದ್ದಾರೆ. ಸರಿಯಾಗಿ ಸೌಂಡ್ ಕೇಳಿಸ್ತಾ ಇತ್ತು. ಇವರು ಯಾವಾಗಲೂ ಅಷ್ಟೇ ಜಾಸ್ತಿ ನಿದ್ದೆ. ಡೈಲಿ ಅವರು ಎದ್ದೇಳೋದೇ ಅವರು 10 ಗಂಟೆ ಮಾಡೋರು. ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟಿದ್ರಲ್ಲ, ಕೂತಲ್ಲೇ ನಿದ್ದೆ ಮಾಡ್ತಾರೆ. ಕೂತ್ಕೊಂಡು ನಿದ್ದೆ ಸಫಿಷಿಯೆಂಟ್ ಆಗಿದೆ. ಯಾಕೆಂದರೆ 1 ಗಂಟೆಗೆ ಮಲಗಿದ್ರು ರಾತ್ರಿ 8 ಗಂಟೆ, ಒಬ್ಬ ಮನುಷ್ಯಂಗೆ 8 ಗಂಟೆ ಸಾಕು, 7ರಿಂದ 8 ಗಂಟೆ. ನನ್ನ ಹಸ್ಬೆಂಡು 8 ಗಂಟೆ ಅಲ್ಲ 11 ಅವರ್ಸ್ ನಿದ್ದೆ ಮಾಡ್ತಾರೆ, ಆದರೂ ಸಾಕಾಗಲ್ಲ. 2 ಗಂಟೆಗೆ ಮಲ್ಕೊಂಡ್ರು ಓಕೆ, 9 ಗಂಟೆ ಸಾಕಾಗುತ್ತೆ. 10 ಗಂಟೆವರೆಗೂ ಮಲ್ಕೊಂಡ್ರು ಓಕೆ, 8 ಅವರ್ಸ್ ಆಗುತ್ತೆ. 12 ಗಂಟೆವರೆಗೂ, 2 ಗಂಟೆಗೆ ರಾತ್ರಿ ಮಲ್ಕೊಂಡು ಮತ್ತೆ 12 ಗಂಟೆಗೆ ಎದ್ದೇಳೋದು, ಅಷ್ಟು ನಿದ್ದೆ ಮಾಡ್ತಾರೆ. ಕೂತ್ಕೊಂಡೆ ಹಂಗೆ ಗೊರಕೆ ಹೊಡಿತಾಯಿದ್ರು. ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಗೆಲ್ಲ ಅರೇಂಜ್ ಮಾಡಿದ್ದೀನಿ. ಫ್ರಿಜ್ ವಾರಕ್ಕೊಂದ್ಸಲ ಎಲ್ಲ ತೆಗೆದು ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ತರಕಾರಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿಬಿಡ್ತೀನಿ. ಫ್ರಿಜ್ ಯಾವಾಗಲೂ ಕ್ಲೀನ್ ಮಾಡಿ ಇಟ್ಕೋಬೇಕು. ಆವಾಗ ಫ್ರಿಜ್ ನೋಡೋಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲವರು ವಾರಾನುಗಟ್ಲೆ 10 ದಿನ ಆದರೂ ಹಾಗೆ ಬಿಟ್ಬಿಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂತ ಅವ್ರಿಗೆ ಮರ್ತೋಗಿರುತ್ತೆ ಅಂತ ಫ್ರಿಜ್ಜಲ್ಲೇ ಕೊಡಿಸ್ತಾರೆ. ಫ್ರಿಜ್ ತರೋದು ಯಾವುದೇ ತರಕಾರಿ ಎಲ್ಲ ಕೊಡಿಸ್ಬಾರ್ದು, ಫ್ರೆಶ್ ಆಗಿರಲಿ 1-4 ದಿನನಾದರೂ ಅಂತ. ಬಟ್ ಕೆಲವ್ರು ಏನು ಮಾಡಿಬಿಡ್ತಾರೆ, ಸರಿಯಾಗಿ ಕ್ಲೀನ್ ಮಾಡದೆ ಮತ್ತು ಯಾವುದಾದ್ರಲ್ಲೋ ಬಿಸಿ ಆಗಿಬಿಟ್ಟು ಅದರಲ್ಲೇ ಕೊಡಿಸ್ತಾರೆ, ಫ್ರಿಜ್ಜಲ್ಲೇ ಕೊಡಿಸೋರಿದ್ದಾರೆ. ತರಕಾರಿನೂ ವೇಸ್ಟ್ ಮಾಡೋರಿದ್ದಾರೆ. ಸೊ ನಾನಂತೂ ಯಾವಾಗಲೂ ಚೆಕ್ ಮಾಡ್ತಿರ್ತೀನಿ. ವಾರಕ್ಕೊಂದ್ಸಲ ಎಲ್ಲ ತೆಗೆದು ಮತ್ತೆ ರೀಅರೇಂಜ್ ಮಾಡಿಬಿಡ್ತೀನಿ. ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಶಿಲ್ಪ ಹೀರೆಕಾಯಿ ಬಸ್ಸಾರು ಚೆನ್ನಾಗಿರುತ್ತೆ ಅಂತ ಒಂದು ಸಲ ಹೇಳಿದ್ದು. ಸೊ ಹೀರೆಕಾಯಿ ಬಸ್ಸಾರು ಟ್ರೈ ಮಾಡೋಣ ಅಂದ್ಬಿಟ್ಟು ಹೀರೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಬೇಳೆ ಮತ್ತು ಹೆಸರು ಕಾಳು ಹಾಕಿದ್ದೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಅವಳು ಬೀನ್ಸು ಹಾಕ್ತಾಳಂತೆ. ನನಗೆ ಆಮೇಲೆ ಹೇಳಿದ್ಲು ಇನ್ನೊಂದು ಸಲ ಬೀನ್ಸ್ ಹಾಕಿ ಟ್ರೈ ಮಾಡ್ತೀನಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದನ್ನು ಎಲ್ಲ ವಿಷಲ್ ಆಗಲಿ ಅಂದ್ಬಿಟ್ಟು ಅದನ್ನೆಲ್ಲ ತರಕಾರಿ ಎಲ್ಲ ಬೇಯಕ್ಕೆ ಹಾಕ್ಬಿಟ್ಟು ಕುಂದನಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು, ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಬಂದೆ. ಕುಂದನ್ಗೆ ಇವತ್ತು ಹೋಮ್ವರ್ಕ್ ಆ್ಯಕ್ಟಿವಿಟಿದು ವರ್ಕ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇದೆಲ್ಲ ತರಕಾರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬೇಯಕ್ಕೆ ಹಾಕಿದ್ದೀನಿ. ಈಗ ಹೇಳು, ವಿಡಿಯೋ ಮಾಡ್ಕೊಳ್ತೀನಿ. ಗೋಟ್ ಜಿ ಬಿಡ, ನಾನು ಓಪನ್ ಮಾಡ್ತೀನಿ. ಹೇಗೆ ಜಿ ಹೇಗೆ ಅಂಟಿಸೋದು ನೋಡು ಉಲ್ಟಾ ಜಿ ಹಂಗ ಇರೋದದು. ಹಾಂ ನೀಟಾಗಿ ಮಧ್ಯದಲ್ಲ ಆ ಬಾಕ್ಸ್ ಒಳಗಡೆ. ನೋಡು ಚೊಟ್ಟ ಅಂಟಿಸ್ತೀಯಲ್ಲೋ, ಬಿಡೋ ಇಲ್ಲಿ ಅಂಟಿಸೋ ನೀಟಾಗಿ. ಆ ಬಾಕ್ಸ್ ಒಳಗಡೆ ಅಂಟಿಸೋ ಮರಯ್ಯ, ನೋಡ್ಬೇಕಿಲ್ಲಿ ಈ ರೀತಿ ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಅಂಟಿಸ್ಬೇಕು. ಜಿ ಓಕೆ, ಇದೇನು ನೆಕ್ಸ್ಟ್? ಏನದು ಹೇಳೋ? ಹೆನ್ ಅಂದರೆ ಕೋಳಿ. ಯಾವ ಲೆಟ್ರಿಂದ ಸ್ಟಾರ್ಟ್ ಆಗುತ್ತೆ ಹೆನ್? ಯಾವ ಲೆಟ್ರಿಂದ ಹೆನ್ನು? ಈನಾ? ಹೆನ್. ಇಲ್ಲಿ ಈ ಲೆಟರ್ ಯಾವ ಲೆಟರ್ ಅದು? ಹೆಚ್ ಫಾರ್ ಕೋಳಿ. ಕೋಳಿ ಎಲ್ಲ ಹೇಳು. ಹೆಚ್ ಫಾರ್ ಏನಂತಾರೆ ಇಂಗ್ಲೀಷಲ್ಲಿ? ಹಾಂ, ಎಚ್ ಫಾರ್ ಕೋಳಿ. ತಗೋ. ಕುಂದಂದು 1-2 ಹೋಮ್ವರ್ಕ್ ಕೊಟ್ಟಿದ್ರು. 2 ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟೆ. ಅದಾದಮೇಲೆ ಸಾಂಬಾರು ಮಾಡೋಣ ಅಂತ ಬಂದೆ. ಎಲ್ಲ ವಿಷಲೆಲ್ಲ ಆರಿತ್ತು. ಬಸ್ಸಾರು ಮಾಡೋದಕ್ಕೆ ಏನೇನು ಬೇಕೋ ಎಲ್ಲದು ರೆಡಿ ಮಾಡಿಕೊಂಡೆ. ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು, ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ, ಬೆಳ್ಳುಳ್ಳಿ ಮತ್ತು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳೋದಕ್ಕೆ 1.5 ಈರುಳ್ಳಿ ತೊಗೊಂಡಿದ್ದೆ. ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಒಂದು ಬೆಳ್ಳುಳ್ಳಿ ಮತ್ತು 1.5 ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಅದು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ತರಕಾರಿ ಎಲ್ಲ ಇದರಲ್ಲಿ ನೀರೆಲ್ಲ ಸೋಸ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆಗೆಲ್ಲದನ್ನು ಹಾಕಿದೆ. ಪಾತ್ರೆಲ್ಲ ನೀರೆಲ್ಲ ಸೋರ್ಕೊಳ್ತಾ ಇತ್ತು. ಸೊ ಬಸ್ಸಾರಿಗೆ ಮೇಯ್ನ್ ಇದೆ ಅಲ್ವಾ, ಸೊ ಅದೆಲ್ಲ ಸೋರ್ಕೊಳ್ಳಿ ಅಂದ್ಬಿಟ್ಟು ಇದನ್ನು
ರೆಡಿ ಮಾಡಿಕೊಂಡೆ. ಇಲ್ಲಿ ಇದಕ್ಕೆ ಕಾಯಿ, ಸಂಬಾರು ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲದೂ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಇದೆಲ್ಲ ಫ್ರೈ ಆದ ತಕ್ಷಣ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿದೆ. ಇಲ್ಲಿ 1 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ. ಇಷ್ಟು ಖಾರ ಸಾಕಾಗುತ್ತೆ ನಮಗೆ. ಇದೆಲ್ಲ ಗ್ರೈಂಡ್ ಮಾಡಿದ್ಮೇಲೆ ಒಗ್ಗರಣೆಗೆ ಹಾಕ್ಕೊಂಡೆ. ಒಗ್ಗರಣೆಗೆ 1 2 ಟೇಬಲ್ ಸ್ಪೂನಷ್ಟು ಆಯಿಲ್ ಮತ್ತು ಒಂದು ಸ್ವಲ್ಪ ಸಾಸಿವೆ ಅದು ಸಿಡಿತಾ ಇತ್ತು. ಸೊ ಪಟ್ ಅಂತ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಏಕೆಂದರೆ ಅದು ಎಲ್ಲ ಮತ್ತೆ ಹಾರಿಬಿಟ್ಟು ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ತಿರ್ತೀನಿ, ಮತ್ತೆ ಗಲೀಜಾಗುತ್ತೆ, ಮತ್ತು ನಮ್ಮ ಕಣ್ಣಿಗೂ ಹಾರುತ್ತೆ. ಸೊ ಅದಾದಮೇಲೆ ಈರುಳ್ಳಿ, ಕರಿಬೇವಿನ ಎಲೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಇದನ್ನ ಎಲ್ಲ ಮಸಾಲೆ ಎಲ್ಲ ರುಬ್ಬಿದ್ದೆಲ್ಲ ಹಾಕಿದೆ. ಅದಾದಮೇಲೆ ನೀರೆಲ್ಲ ಇತ್ತಲ್ಲ ತರಕಾರಿ ಬೆಂದಿದ್ದು, ಅದನ್ನು ನೀರು ಹಾಕಿಬಿಟ್ಟೆ. ಅದಾದಮೇಲೆ ಸ್ವಲ್ಪ ನಾನು ಯಾವ್ದು ಬೇಯಿಸಿರ್ತೀನಿ ಕಾಳು ಮತ್ತು ಹೀರೆಕಾಯಿ ಎಲ್ಲ ಸ್ವಲ್ಪ ಒಂದು ಸೌಟಷ್ಟು ತೊಗೊಬಿಟ್ಟು ಅದನ್ನೆಲ್ಲ ರುಬ್ಬಿಟ್ಟು ಇದ್ರೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಹುಣಸೆ ರಸನ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೆ, ಹುಣಸೆ ರಸನ ಹಾಕಿದೆ. ಅದು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಳಿಸಿದ್ರೆ ಮುಗಿತು ಸಾಂಬಾರು ರೆಡಿ. ನಾನಿಲ್ಲಿ ಕರಿಬೇವಿನ ಎಲೆನ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ಆ್ಯಂಡ್ ಇನ್ನೊಂದು 2 ಕಡ್ಡಿ 3 ಕಡ್ಡಿನ ನಾನು ಸಾಂಬಾರಿಗೆ ಅರೆದ್ಬಿಡ್ತೀನಿ. ಏಕೆಂದರೆ ನನ್ನ ಹಸ್ಬೆಂಡ್ ಮತ್ತು ಕುಂದನ್ ಅವರು ಎಲ್ಲದೂ ತಿನ್ನಬೇಕಾದ್ರೆ ಕರಿಬೇವಿನ ಎಲೆ ಪಕ್ಕಕ್ಕೆ ತೆಗೆದುಬಿಡ್ತಾರೆ. ಸೊ ಅದಕ್ಕೆ ನಾನು ಅರೆದ್ಬಿಡ್ತೀನಿ. ಇದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಅವ್ರು ಹೆಂಗೆ ತೆಗೆದುಬಿಡ್ತಾರೆ, ತೆಗಿಯೋಕ್ಕೆ ಚಾನ್ಸ್ ಇಲ್ಲ, ಆಗ ಸುಮ್ಮನೆ ತಿಂದ್ಬಿಡ್ತಾರೆ. ಆ್ಯಂಡ್ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು, ನೀವು ಹೀಗೆ ಮಾಡಿ. ಆ್ಯಂಡ್ ನನ್ನ ರೂಮಿನ ಸ್ವಲ್ಪ ಬಲ್ಬ್ ಸ್ವಿಚ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಹಸ್ಬೆಂಡ್ ಸ್ವಿಚ್ ತಂದುಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದ್ರು. 1-2 ಡೇಸಿಂದ ಅದು ಸ್ವಿಚ್ ಸರಿ ಇಲ್ಲ. ಸೊ ನೋಡು ಹೆಂಗೆ ಮಾಡಿದ್ದೀನಿ ನಾನು, ಅಯ್ಯೋ ಪಾಪ ಕತ್ಲಲ್ಲಿ ಮಲ್ಕೊಳ್ತೀರಾ ಅಂತ ಮಾಡಿದ್ದೀನಿ ಅಂತ ಅಂತಿದ್ರು. ಸೊ ಇದೊಂದು ಕೆಲಸ ಆಯಿತು. ಇದಾದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ನಾನು ಅಡುಗೆ ಮನೆಗೆ ಹೋಗ್ತೀನಿ. ನನ್ನ ಹಸ್ಬೆಂಡ್ ಇದೇನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀನಿ ಕ್ಯೂರಿಯಾಸಿಟಿಯಿಂದ. ಏನು ಮಾಡ್ತಿದ್ಯೋ? ಲೋಟ ತೊಳಿಬೇಕಾಗುತ್ತೆ, ಅದಕ್ಕೆ ಕೊಟ್ಟದೆ. ಏನದು? ಅದನ್ನೆಲ್ಲ ಬಿಡಿ, ಹಾಕ್ಬಿಡ ಪೆನ್ಸಿಲ್ ಚಾಕ್ ಪೀಸ್ ಯಾಕೆ ತಗೊಂಡಿದ್ಯಾ? ಬರೆಯಕ್ಕೆ ಏನದು? ಏನು ಕುಡಿತಿದ್ಯಾ? ಕಾಫಿ. ನಾನು ನೆಕ್ಸ್ಟ್ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆಗೆಲ್ಲ ರೆಡಿ ಮಾಡ್ತಿದ್ದೆ. ನಾನಿಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನಮ್ಮಿಬ್ಬರಿಗೆ ಇಷ್ಟು 2 ಮುದ್ದೆ, ಮೀಡಿಯಮ್ ಸೈಜ್ ಮುದ್ದೆ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಸೊ 1.5 ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ 3/4 ಗ್ಲಾಸಷ್ಟು ಹಿಟ್ಟು ಹಾಕಿದರೆ ನಮಗೆ ಪರ್ಫೆಕ್ಟಾಗಿ 2 ಮುದ್ದೆ ಆಗುತ್ತೆ. ಇಲ್ಲಿ 1.5 ಗ್ಲಾಸ್ ನೀರು ಹಾಕಿದ ಮೇಲೆ 1 ಸ್ಪೂನಷ್ಟು ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಅದಾದ್ಮೇಲೆ ಕುದಿ ಬರುತ್ತೆ. ಒಂದು 5 ನಿಮಿಷ ಆದಮೇಲೆ ಕುದಿ ಬಂದಾದಮೇಲೆ ಅದಕ್ಕೆ 3/4 ಗ್ಲಾಸಷ್ಟು ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಮುದ್ದೆ ಕೋಲನ್ನ ಮಧ್ಯಕ್ಕೆ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ ಮುಗೀತು. ಒಂದು 10 ನಿಮಿಷ 15 ನಿಮಿಷ ಮತ್ತೆ ಅಡುಗೆ ಮನೆಗೆ ತಲೆ ಹಾಕಲ್ಲ, ಲೋ ಫ್ಲೇಮ್ ಮಾಡಿಬಿಟ್ಟು ಬಂದುಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಡ್ತೀನಿ. ಅದ್ರ ಪಾಡಿಗೆ ಅದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮುದ್ದೆ ಎಲ್ಲ ಬೇಯ್ತಾ ಇರುತ್ತೆ. ಇಲ್ಲಿ ಹಸ್ಬೆಂಡ್ ಕುಂದನ್ ಆಟ ಆಡ್ತಿದ್ರು, ಹಸ್ಬೆಂಡ್ ಟಿ ವಿ ನೋಡ್ತಾಯಿದ್ರು, ಕುಂದನ್ ಆಟ ಆಡ್ತಿದ್ದ. ಸೊ ನಾನು ಮುದ್ದೆಗೆ ಇಟ್ಬಿಟ್ಟು ಇಲ್ಲಿ ಬಂದೆ. ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಕೂತ್ಕೊಳ್ಳೋಣ ಅಂತ. ಎಲ್ಲರೂ ಸ್ಪೈಡರ್ ಮ್ಯಾನ್ ಮೂವಿ ನೋಡ್ತಾ ಇದ್ರು. ಹರ್ಷ ಸ್ಪೈಡರ್ ಮ್ಯಾನ್ ಮೂವಿ ಹಾಕಿದ್ದ. ಸೊ ಕುಂದನ್ ಹಾಗೆ ಮಲ್ಕೊಂಡು ಸ್ಪೈಡರ್ ಮ್ಯಾನ್ ಮೂವಿ ನೋಡ್ತಿದ್ದ. ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ಮುದ್ದೆ ಈ ರೀತಿ ಮಾಡೋದ್ರಿಂದ ಮುದ್ದೆ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಮುದ್ದೆ ಆಗುತ್ತೆ. ಸೊ ಈ ಟಿಪ್ಸ್ ಯೂಸ್ ಮಾಡಿ. ಆ್ಯಂಡ್ ಈಗ ಅಮ್ಮ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಒಂದು ಅಂದಾಜು ಮೇಲೆ ನೀರು ಹಾಕಿಬಿಡ್ತಾರೆ. ಸೊ ಯೂಶ್ವಲಿ ಚೆನ್ನಾಗಿ ಬರುತ್ತೆ ಅವ್ರಿಗೆ ಅಂದಾಜು ಮೇಲೆ. ಬಟ್ ಒಂದೊಂದು ಸಲ ಪಕ್ಕ ಕೈ ಕೊಡುತ್ತೆ. ನೀರು ಒಂದೊಂದು ಸಲ ಹಿಟ್ಟು ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ನೀರು ಜಾಸ್ತಿ ಆಗಿಬಿಡುತ್ತೆ, ಗಂಟಾಗುತ್ತೆ. ಗಂಟಾದರೆ ಮುಗೀತು, ಮತ್ತೆ ಹಿಟ್ಟು ಹಾಕಬೇಕು, ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು, ಮತ್ತೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಇದೇ ಸರ್ಕಸ್ ಆಗಿಬಿಡುತ್ತೆ. ಸೊ ಇದ್ರ ಬದಲು ಮೆಷರ್ಮೆಂಟ್ ಇಟ್ಕೊಂಡು ಮಾಡೋದು ನಿಜವಾಗ್ಲೂ ಬೆಟರ್. ನಾನು ಯಾವಾಗಲೂ ಹೀಗೆ ಮಾಡೋದು. ಊಟ ಮಾಡ್ಬೇಕು, ಮುದ್ದೆ ಮಾಡಿದ್ದೀನಿ ಗೊತ್ತಾಯ್ತಾ? ಏನದು? ಟೊಮೆಟೊ ಮಾಡಿರ್ತಾಳೆ. ಟೊಮೆಟೊ ಇದು ಇನ್ನೊಂದು ಬರೋದು. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ ಕುಂದನ್. ಅಮ್ಮ ಪಪ್ಪ ಒಂದು ಕೊಡು, ಇನ್ನೊಂದು ಕೊಡು. ಏಯ್ ಪಪ್ಪ 2 ಕೊಟ್ಟಿದ್ದೀನಿ ನೋಡು, ಅದನ್ನೇ ತಿಂತೀಯಲ್ಲ ನೀನು.
ಚಿಪ್ ನಾನು ಸ್ವಲ್ಪ ತಿನ್ಕೊಂಡು ಕುಂದನ್ಗೆ ಹಸ್ಬೆಂಡ್ಗೆ ಕೊಟ್ಟೆ. ಮುದ್ದೆ ಎಲ್ಲ ರೆಡಿ ಆಯಿತು. ಈಗ ಸ್ವಲ್ಪ ಮುದ್ದೆ ಎಲ್ಲ ತಿರುವ್ಕೋಬೇಕು ಚೆನ್ನಾಗಿ. ಇಲ್ಲಿ ಒಂದು ಯಾವಾಗಲೂ ಟಿಪ್ಸ್ ಯೂಸ್ ಮಾಡಬೇಕು. ಆ ಮುದ್ದೆ ಕುದಿ ಬರುತ್ತಲ್ಲ, ಯಾವಾಗಲೂ ಒಂದು 2 ಸೌಟ್ ತೆಗೆದಿಟ್ಕೊಬಿಡಿ. ಯಾಕೆಂದರೆ ಒಂದೊಂದ್ಸಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಈ ಟಿಪ್ಸ್ ಯೂಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಮುದ್ದೆ ಯಾವತ್ತೂ ಗಂಟಾಗಲ್ಲ. ಸ್ವಲ್ಪ ತಿರುವಿಬಿಟ್ಟು ನೆಕ್ಸ್ಟು ಆ ನೀರು ಕುದಿ ಇರುತ್ತಲ್ಲ, ಅದನ್ನು ಸ್ವಲ್ಪ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ತಿರುವ್ಕೊಳ್ಳಿ. ನಾನು ಕರೆಕ್ಟಾಗಿ ನೀರು ಹಾಕಿದೆ, ಬಟ್ ಯಾವಾಗಲೂ ತೆಗೆದಿಟ್ಕೊಳ್ತೀನಿ. ಒಂದ್ಸಲ ಹಳೆ ರಾಗಿ ತಂದಿರ್ತೀವಿ, ಹೊಸ ರಾಗಿ ತಂದಿರ್ತೀವಿ, ಅದು ಒಂದೊಂದು ಚೆನ್ನಾಗಿ ಫುಲ್ ವಾಟರ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡಿಬಿಡುತ್ತೆ. ಒಂದೊಂದು ಅಷ್ಟೊಂದು ಅಬ್ಸಾರ್ಬ್ ಮಾಡಲ್ಲ, ಆಗ ಗಂಟಾಗೋ ಚಾನ್ಸ್ ಇರುತ್ತೆ. ಸೊ ಕುದಿ ತೆಗೆದಿಟ್ಕೊಬಿಟ್ರೆ ಮುಗೀತು. ಮುದ್ದೆ ಮಾತ್ರ ಒಂದು ಸ್ವಲ್ಪನೂ ಗಂಟಿಲ್ಲ. ನಾನು ಯಾವಾಗಲೂ ಈ ಗೋಡೆ ಸಪೋರ್ಟ್ ತೊಗೊಬಿಟ್ಟು ಮುದ್ದೆ ತಿರುವ್ಬಿಡ್ತೀನಿ. ಸೊ ಇದೇ ಬೆಟರ್. ಈ ಮೆಷರ್ಮೆಂಟಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ 2 ಮುದ್ದೆ ಆಗುತ್ತೆ, ಮೀಡಿಯಮ್ ಸೈಜು. ನೋಡಿ, ಒಂದು ಸ್ವಲ್ಪನೂ ತಳ ಹತ್ತಿಲ್ಲ. ಆ ರೀತಿ ಎಲ್ಲದನ್ನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೆಷರ್ಮೆಂಟಲ್ಲಿ ಯಾವಾಗಲೂ ಮಾಡ್ಕೋಬೇಕು. ನಾನು ಇಷ್ಟೇ ಹಾಕೋದು 2 ಮುದ್ದೆಗೆ. ಇದರಲ್ಲಿ ನಮ್ಮ ಕುಂದನ್ ಒಂದು ಸ್ವಲ್ಪ ತಿಂತಾನೆ. ಅವನಿಗೂ ತಿನ್ನಿಸ್ಬಿಡ್ತೀನಿ ಮುದ್ದೆ ಮಾಡಿದಾಗ ಬಿಸಿ ಬಿಸಿ. ಸ್ವಲ್ಪ ಮುದ್ದೆ ಊಟ ಮಾಡಿದಾಗ ಸ್ವಲ್ಪ ಅನ್ನ ಕಡಿಮೆ ಮಾಡ್ತಾನೆ, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ತಿನ್ನಿಸ್ಬಿಡ್ತೀವಿ. ಸೊ 2 ಮುದ್ದೆ ರೆಡಿ ಆಯಿತು. ನಮ್ಮ ಹಸ್ಬೆಂಡ್ ನಾನು ಇಷ್ಟೇ ತಿನ್ನೋದು, ಇದ್ರ ಮೇಲೆ ಜಾಸ್ತಿ ದಪ್ಪ ನಮಗೆ ತಿನ್ನೋಕ್ಕಾಗಲ್ಲ. ನಮ್ಮ ಹಸ್ಬೆಂಡ್ ಮಾಡಿಬಿಟ್ರು ಅಂತೂ ಹೊರಕೆ ಬರ್ತಿದೆ ನನಗೆ ಗಂಟ್ಲಿಂದ. ಇಷ್ಟೊಂದು ಮುದ್ದೆ ಮಾಡಿಬಿಟ್ಟಿದೆಯಲ್ಲ, ನನಗೆ ತಿನ್ನೋಕ್ಕೆ ಆಗ್ತಿಲ್ಲ ಅಂತಂತಾರೆ. ಸೊ ಇಷ್ಟು ಸೈಜ್ ಮುದ್ದೆ ಮಾಡಿಬಿಡ್ತೀನಿ. ಅವ್ರಿಗಂತೂ ತಿನ್ನೋದೇ ಇಲ್ಲ, ಗಂಟ್ಲಿಂದ ಹೊರ್ಗಡೆನೇ ಬಂದುಬಿಡ್ತವೆ ಅಂತಾರೆ. ಅದೇ ಸ್ವೀಟ್ ಆದರೆ ಯಾವಾಗಲೂ ಎಷ್ಟು ಕೊಟ್ಟರು, ಕೆ ಜಿ ಗಟ್ಟಲೆ ಕೊಟ್ಟರು ಗಂಟ್ಲಿಂದ ಹೊರ್ಗಡೆ ಬರೋಲ್ಲ. ಅದು ಮಾತ್ರ ಗಂಟ್ಲಿಂದ ಒಳಗಡೆ ಹೋಗ್ತಾ ಇರುತ್ತೆ. ಆ ಕಾಜು ಬರ್ಫಿ ಅಂತೂ 1/4 kg ತಂದುಬಿಟ್ಟು 1/4 kgನೂ ತಿಂತಾರೆ. ಅದೇ ಮುದ್ದೆ ಒಂದು ಗುಕ್ ಜಾಸ್ತಿ ಆಯಿತು ಅಂದರೆ ಗಂಟ್ಲಿಂದ ಹೊರ್ಗಡೆ ಬಂದುಬಿಡ್ತು ಅಂತಾರೆ. ಅದೇ ಕಾಜು ಬರ್ಫಿ ಅರ್ಧ kg ಆದರೂ ಅದು ಹೊರ್ಗಡೆಗೆ ಬರೋಕ್ಕೆ ಚಾನ್ಸೇ ಇಲ್ಲ, ಗಂಟ್ಲಿಂದ ಯಾವತ್ತೂ ಒಳಗಡೆನೇ ಹೋಗುತ್ತೆ. ಸ್ವೀಟ್ಸ್ ಅಂದರೆ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಹೊಟ್ಟೆ ಹಸ್ತಿತ್ತು ಅಂತಿದ್ರೆ, ಸೊ ಅವ್ರಿಗೆ ಫಸ್ಟ್ ಹಾಕ್ಕೊಟ್ಬಿಟ್ಟೆ ಮುದ್ದೆ ತಿಂದ್ಬಿಡು ಅಂತ. ಆಮೇಲೆ ನಾನು ಎಲ್ಲ ತೊಗೊಬಂದೆ, ಎಲ್ಲದನ್ನೂ ಹೊರ್ಗಡೆ ಇಟ್ಬಿಟ್ಟೆ. ಮತ್ತೆ ಯಾರು ಒಳಗಡೆ ತೊಗೊಂಡೋಗ್ಬಿಡ್ತಾರೆ, ಮತ್ತೆ ಒಳಗಡೆ ಹೋಗಬೇಕು, ತಿನ್ನೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ತಂದಿಟ್ಟೆ. ಕುಂದನ್ಗೂ ಹಾಗೆ ಎಲ್ಲ ತೊಗೊಂಡು ಬರ್ತಿದ್ದೆ. ಕುಂದನ್ ಅವ್ನು ಆಟ ಆಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ತಿಂದ. ನಾನು ಪಾತ್ರೆ ಎಲ್ಲ ತುಂಬ ಅಡುಗೆ ಮನೆಯೆಲ್ಲ ಮತ್ತೆ ಪಾತ್ರೆ ಬಿದ್ದವಲ್ಲಿ ತಿಂತೆಲ್ಲ ಅದೆಲ್ಲ ಕ್ಲೀನ್ ಮಾಡಿ ಶೆಲ್ಫೆಲ್ಲ ಕ್ಲೀನ್ ಮಾಡಿದೆ. ಸೊ ಆ ಟೈಮಲ್ಲಿ ಹರ್ಷ ಸ್ವಲ್ಪ ಅವನಿಗೆ ಅನ್ನ ತಿನ್ನಿಸ್ಬಿಟ್ಟ. ಓಡಾಡಿಕೊಂಡು ನನ್ನ ಕೆಲಸ, ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಅಷ್ಟೊತ್ತಿಗೆ ಹರ್ಷ ತಿನ್ನಿಸೋ ಹೊತ್ತಿಗೆ ಬಸ್ಸಾರು ಮುದ್ದೆ ಎಲ್ಲ ಒಟ್ಟಿಗೆ ಮಾಡಿದಾಗ ಸ್ವಲ್ಪ ಟೈಮ್ ಆಗುತ್ತೆ. ಮತ್ತು ಕ್ಲೀನಿಂಗು ಎಲ್ಲ ಸೇರಿ ಒಂದು 3 hours ಕಂಟಿನ್ಯೂಸ್ ವರ್ಕ್ ಆಗಿಬಿಡುತ್ತೆ. ಸೊ ಯಾರಾದರೂ ಒಂದು ಸ್ವಲ್ಪ ನಮ್ಮ ಕುಂದನ್ಗೆ ಏನಾದರೂ ತಿನ್ನಿಸಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗಿಬಿಡುತ್ತೆ. ಸೊ ಹರ್ಷ ತಿನ್ನಿಸೋದಕ್ಕೆ ನಾನು ಅಡುಗೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟೆ. ಪಾತ್ರೆ ತೊಳೆದು ಶೆಲ್ಫ್ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಕುಂದನಿಗೆ ಪ್ರಾಕ್ಟೀಸ್ ಕೊಡೋಣ ಅಂತ ಬಂದೆ. Walk slowly. ವಾಕ್ ಸ್ಲೋಲಿ ಅಲ್ಲ. ಹಾಯ್ ಫ್ರೆಂಡ್ಸ್. Tomorrow. ಫಸ್ಟ್ ಸೆಂಟೆನ್ಸ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ಅಲ್ಲಲ್ಲ ಹೇಳಮ್ಮ. ಹಾಯ್ ಫ್ರೆಂಡ್ಸ್. ಅಲ್ಲಮ್ಮ. ಏನು ಪ್ಲಾಡೆಡ್. ಅಲ್ಲ ಅಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂದ್ರೆ ಏನಂತ? ಮಾತಾಡ. ಟುಡೇಸ್ vocabulary word. Vocabulary word. Plodded. Plodded. Walk slowly. I repeat. Plodded. Plodded. To walk slowly. Walk slowly. Thank you. Thank you. Good morning. Hey. Today's vocabulary word. First sentence. Hi friends. Today's vocabulary word. Plodded. Plodded. Walk slowly. I repeat, plodded. I repeat, plodded. Walk slowly. Thank you. ನಮ್ಮ ಕುಂದನ್ಗೆ ಅಸೆಂಬ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ರು.
ಒಂದು ವರ್ಡ್ ಹೇಳ್ಬೇಕು. ವರ್ಡ್ ಹೇಳ್ಬಿಟ್ಟು ಅದ್ರದ್ದು ಮೀನಿಂಗ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವರು ನನಗೆ ಮೆಸೇಜ್ ಮಾಡಿದ್ರು, ದಿವ್ಯ ಮ್ಯಾಮ್ ಅವ್ರ ಕ್ಲಾಸ್ ಟೀಚರ್ ಸಪ್ರೇಟಾಗಿ. ಸೊ ಅವನಿಗೆ ನಾನು ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ಸೊ ಅವನಿಗೆ ಪ್ಲಾಡೆಡ್ ಅನ್ನೋ ವರ್ಡ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಅವನಿಗೆ ಮರ್ತೇ ಹೋಗ್ತಿತ್ತು. ನಾನು ಮತ್ತೆ ಮತ್ತೆ ನೆನಪು ಮಾಡಿ ತುಂಬ ಸಲ ಪ್ರಾಕ್ಟೀಸ್ ಕೊಟ್ಟೆ. ಆದರೂ ಆ ಪ್ಲಾಡೆಡ್ ವರ್ಡ್ ಅನ್ನೋದೇ ಎಲ್ಲ ನೆನ್ಪಿಟ್ಕೊಳ್ತಿದ್ದ, ಆ ವರ್ಡ್ ಹೇಳೋದನ್ನೇ ಮರ್ತ್ಕೊಳ್ತಿದ್ದ. ಹೇಳ್ಕೊಟ್ಟು ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ ಅವನಿಗೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಗೈಸ್. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.